ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೋಸ್ತ್ ದೋಸ್ತ್ ನಾ ರಹಾ ಪ್ಯಾರ್ ಪ್ಯಾರ್ ನಾ ರಹಾ ಈ ಹಾಡು ಈಗ ಕೇಳಿ ಬರ್ತಾ ಇರೋದು ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ. ವಿಷಯ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ತನ್ನ ಒಂದು ಕಾಲದ ಮಿತ್ರ ಆಫ್ಘನಿಸ್ತಾನದ ಮೇಲೆ ಬಾಂಬ್ ದಾಳಿ ಮಾಡಿದೆ. ಅದರಲ್ಲಿ ಸುಮಾರು 48 ಮಂದಿ ಸಾವಿಗೀಡಾಗಿದ್ದಾರೆ. ಇದೊಂದು ಭಯಾನಕ ದಾಳಿ. ಇದಕ್ಕೆ ಪ್ರತ್ಯುತ್ತರವನ್ನು ನಾವು ಖಂಡಿತ ಕೊಡ್ತೀವಿ ಅಂತ ಆಫ್ಘನಿಸ್ತಾನ ಅಬ್ಬರಿಸ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ನಾನು ಈ ವಿಡಿಯೋ ಮಾಡೋವರೆಗೆ ಇದರ ಬಗ್ಗೆ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ. ಹಮಾಸ್ ಮೇಲೆ, ಗಾಜಾ ಮೇಲೆ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಆಲ್ ಐಸ್ ಆನ್ ಗಾಜಾ ಅಂದವರು ಯಾರು ಕೂಡ ಈಗ ಆಫ್ಘನಿಸ್ತಾನದ ಬಡ ಜನರಿಗಾಗಿ ಮರಗುತ್ತಾ ಇದ್ದಂತೆ ಕಾಣ್ತಾ ಇಲ್ಲ. ಆಫ್ಘನಿಸ್ತಾನದ ಮೇಲೆ ನಡೆದ ಪಾಕಿಸ್ತಾನದ ಈ ದಾಳಿಯನ್ನ ಖಂಡಿಸಿರುವ ಒಂದೇ ಒಂದು ವರದಿ ಕೂಡ ಕಣ್ಣಿಗೆ ಬೀಳಲಿಲ್ಲ. ಇಲ್ಲಿ ಪಾಕಿಸ್ತಾನ ಆಫ್ಘನಿಸ್ತಾನದಲ್ಲಿನ ಐಸಿಸ್ ಅಡ್ಡೆಗಳ ಮೇಲೆ ಅಥವಾ ಇನ್ಯಾವುದೋ ಉಗ್ರರ ಕ್ಯಾಂಪುಗಳ ಮೇಲೆ ದಾಳಿ ಮಾಡಿಲ್ಲ. ಬದಲಿಗೆ ಆ ದಾಳಿಯಲ್ಲಿ ಸಾವಿಗೀಡಾಗಿರೋದು ಅಲ್ಲಿನ ಸಾಮಾನ್ಯ ಜನ, ಅಲ್ಲಿನ ಹೆಂಗಸರು ಹಾಗೂ ಮಕ್ಕಳು ಸಾವಿಗೀಡಾಗಿದ್ದಾರೆ. ಬಾಂಬ್ ದಾಳಿಯಲ್ಲಿ ಒಂದೇ ಕುಟುಂಬದ 18 ಮಂದಿ ಸಾವಿಗೀಡಾಗಿರೋ ವರದಿಗಳು ಬರ್ತಾ ಇವೆ. ಇದು ಪಾಕಿಸ್ತಾನ ಆಫ್ಘನಿಸ್ತಾನದ ಬಡಪಾಯಗಳ ಮೇಲೆ ನಡೆಸಿದ ಅಮಾನವೀಯ ದಾಳಿ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಇದನ್ನು ದೊಡ್ಡ ದನಿಯಲ್ಲಿ ಖಂಡಿಸಲೇಬೇಕಾದ ಅಗತ್ಯ ಇದೆ. ಹಾಗಾದರೆ ಏನಿದು ಪಾಕಿಸ್ತಾನದ ಆಫ್ಘನ್ ದಾಳಿ? ಬನ್ನಿ ನೋಡೋಣ. ಗೆಳೆಯರೆ, ಮಂಗಳವಾರ ಪಾಕಿಸ್ತಾನದ ಯುದ್ಧ ವಿಮಾನಗಳು ಡುರಾಂಡ್ ಲೈನನ್ನು ದಾಟಿ ಆಫ್ಘನಿಸ್ತಾನದ ಪೂರ್ವ ಗಡಿಯಲ್ಲಿನ ಬರ್ಮಾಳ್ ಜಿಲ್ಲೆಯ 4 ಕಡೆಗಳಲ್ಲಿ ಬಾಂಬಿಂಗ್ ಅನ್ನು ಮಾಡಿತು. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ, ಅಲ್ಲಿನ ನೆಲದಿಂದ ಗಡಿ ದಾಟಿ ಬಂದು ಪಾಕಿಸ್ತಾನದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ನಡೆಸಲಾಗ್ತಾ ಇತ್ತು. ಹೀಗಾಗಿ ಉಗ್ರರ ಕ್ಯಾಂಪುಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ವಿ ಅನ್ನೋದು. ಆದರೆ ಆ ದಾಳಿಯಲ್ಲಿ ಯಾವ ಉಗ್ರನೂ ಸಾವಿಗೀಡಾಗಿಲ್ಲ. ಅಲ್ಲಿ ಮೃತಪಟ್ಟವರು ಸಾಮಾನ್ಯ ಜನ. ಬಾಂಬಿಂಗ್ ಆಗಿರುವುದು ಸಾರ್ವಜನಿಕರ ವಸತಿ ಪ್ರದೇಶದಲ್ಲಿ ಅಂತ ಆಫ್ಘನಿಸ್ತಾನ ಹೇಳಿದೆ. ಹಾಗೆ ಈ ದಾಳಿಯನ್ನ ಆಫ್ಘನಿಸ್ತಾನ ತೀವ್ರವಾಗಿ ಖಂಡಿಸಿರೋದು ಮಾತ್ರ ಅಲ್ಲ, ದಾಳಿಗೆ ಪ್ರತೀಕಾರವನ್ನ ಹೇಳ್ತೀವಿ ಅಂತ ಕೂಡ ಆಫ್ಘನರು ಘರ್ಜಿಸ್ತಾ ಇದ್ದಾರೆ. ಇಷ್ಟಕ್ಕೂ ಈ ಪಾಕಿಸ್ತಾನ ತೇರೆ ಮೇರೆ ರಿಶ್ತಾ ಕ್ಯಾ ಅಂತ ಹೇಳ್ತಲೇ ಈ ಆಫ್ಘನರ ಮೇಲೆ ಯಾಕೆ ಬಿತ್ತು? ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಕಥೆ. ಗೆಳೆಯರೆ, ನಿಮಗೆ ಗೊತ್ತೇ ಇದೆಯಲ್ಲ, ಇತ್ತೀಚೆಗೆ ಪಾಕಿಸ್ತಾನದ ಪಶ್ಚಿಮದ ಗಡಿಯಲ್ಲಿ ಟಿಟಿಪಿಯ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಟಿಟಿಪಿ ಅಂದ್ರೆ ತೆಹರಿಕ್ ಇ ತಾಲಿಬಾನ್. ಇದನ್ನ ಬೈತುಲ್ಲಾ ಮೆಹಸೂದ್ ಅನ್ನೋನು ಸ್ಥಾಪಿಸಿದ್ದ. ಈ ತೆಹರಿಕ್ ಇ ತಾಲಿಬಾನ್ ಅನ್ನೋದು ಇವತ್ತು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಅತ್ಯಂತ ಬಲಿಷ್ಠ ಉಗ್ರ ಸಂಘಟನೆ ಅನ್ನಿಸ್ಕೊಳ್ತಾ ಇದೆ. ಅಲ್ ಖೈದಾ, ಐಸಿಸ್, ಚೈನಾದಲ್ಲಿನ ಉಯ್ಗರ್ಗಳಿಗಾಗಿ ಹೋರಾಟ ಮಾಡೋದಕ್ಕೆ ಹುಟ್ಟುಕೊಂಡ ETIM, ಬಲೂಚಿಸ್ತಾನದಲ್ಲಿ ಹೋರಾಟ ಮಾಡ್ತಾ ಇರುವ ಲಿಬರೇಷನ್ ಪಡೆಗಳು, ಹೀಗೆ ಪಾಕಿಸ್ತಾನದಲ್ಲಿ ಎಷ್ಟೆಲ್ಲ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿವೆಯೋ ಅವರೆಲ್ಲರ ಜೊತೆಗೂ ತೆಹರಿಕ್ನ ಸಂಬಂಧಗಳಿವೆ ಮತ್ತು ಅವರೆಲ್ಲರ ಹೋರಾಟಗಳಿಗೂ ತೆಹರಿಕ್ ಇ ತಾಲಿಬಾನ್ ತನ್ನ ಬೆಂಬಲವನ್ನು ಕೊಡ್ತಾ ಬರ್ತಾ ಇದೆ. ಇದು ಹುಟ್ಟೋದಕ್ಕೆ ಕಾರಣ ಕೂಡ ಪಾಕಿಸ್ತಾನನೇ. ಈ ಹಿಂದೆ ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಅಮೆರಿಕಾದ ಮಾತು ಕೇಳ್ಕೊಂಡು ಅಮೆರಿಕಾದಿಂದ ಹಣ ಪಡ್ಕೊಂಡು ಪಾಕಿಸ್ತಾನ ಮುಜಾಹಿದೀನ್ಗಳನ್ನು ಹುಟ್ಟುಹಾಕ್ತಲ್ಲ, ಅವರು ಅಮೆರಿಕಾದ ಬೆಂಬಲವನ್ನು ಪಡ್ಕೊಂಡೇ ರಷ್ಯಾನ ಅಲ್ಲಿಂದ ಹೊರಹಾಕಿದ್ರು. ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರುವಾಯಿತು. ಆ ನಂತರ ಅಲ್ ಖೈದಾ ಅನ್ನೋ ಸಂಘಟನೆ ಈ ತಾಲಿಬಾನಿಗಳ ಸಹಕಾರದೊಂದಿಗೆ ಅಮೆರಿಕಾದ ಮೇಲೆ ದಾಳಿ ಮಾಡಿತು. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ ಅಮೆರಿಕಾದಿಂದ ಸಾಕಷ್ಟು ಹಣ ತಿಂದಿತ್ತು. ಹೀಗಾಗಿ ಆಫ್ಘನಿಸ್ತಾನದ ತಾಲಿಬಾನಿಗಳ ವಿರುದ್ಧ ಅಮೆರಿಕಾಗೆ ಸಪೋರ್ಟ್ ಮಾಡಲೇಬೇಕಾದ ಅನಿವಾರ್ಯತೆಗೆ ಪಾಕಿಸ್ತಾನವಿತ್ತು. ಆಫ್ಘನಿಸ್ತಾನದ ಮೇಲೆ ಅಮೆರಿಕಾದ ಬಾಂಬ್ ದಾಳಿಗಳಿಗೆ ಪಾಕಿಸ್ತಾನ ಸಹಾಯ ಮಾಡ್ತಾ ಹೋಯಿತು. ಇದು ತಾಲಿಬಾನಿಗಳು ಕೆರಳೋ ಹಾಗೆ ಮಾಡ್ತು. ಅವರು ಪಾಕಿಸ್ತಾನದ ವಿರುದ್ಧ ರಿವೆಂಜಿಗೆ ಬಿದ್ದರು. ಅದರ ಪರಿಣಾಮ ಬೈತುಲ್ಲಾನ ನೇತೃತ್ವದಲ್ಲಿ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಅಂದರೆ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಅನ್ನೋ ಸಂಘಟನೆ ಹುಟ್ಟುಕೊಳ್ತು. ಅವರು ಪಾಕಿಸ್ತಾನವನ್ನು ಕಾಡಬಾರದ ರೀತಿಯಲ್ಲಿ ಕಾಡ್ತಾ ಬರ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ಚೆಕ್ ಪೋಸ್ಟ್ಗಳು, ಪೊಲೀಸ್ ಚೌಕಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಖೈಬರ್ ಭಾಗದಲ್ಲಿ ಅವರದ್ದೇ ಆದ ಪರ್ಯಾಯ ಆಡಳಿತ ನಡೀತಾ ಇದೆ. ಅವರು ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಾರೆ, ಶ್ರೀಮಂತರನ್ನ ಕಿಡ್ನಾಪ್ ಮಾಡ್ತಾರೆ, ರ್ಯಾನ್ಸಮ್ ತಗೋತಾರೆ, ಅವರದ್ದೇ ಆದ ಪ್ಯಾರಲಲ್ ಎಕಾನಮಿಯನ್ನ ನಡೆಸ್ತಾ ಇದ್ದಾರೆ. ಇದಿಷ್ಟೇ ಆಗಿದ್ದಿದ್ರೆ ಪಾಕಿಸ್ತಾನ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಾಗ್ಬಿಡ್ತಾ ಇತ್ತೋ ಏನೋ. ಆದರೆ ಈ TTP ಈಗ ಚೈನಾನ ಕೂಡ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಚೈನಾದ ನಾಗರಿಕರ ಮೇಲೆ, ಹೂಡಿಕೆಗಳ ಮೇಲೆ, ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರ ಮೇಲೆ ಆಗಾಗ ನಡೀತಿರೋ ದಾಳಿಗಳ ಹಿಂದೆ TTP ಮತ್ತು ಬಲೂಚ್ ಪ್ರತ್ಯೇಕತಾವಾದಿಗಳ ನೆರಳಿದೆ ಅನ್ನೋದು ಬಹಿರಂಗ ಸತ್ಯ. ಹೀಗಾಗಿ ಚೈನಾದ ಒತ್ತಡ ಪಾಕಿಸ್ತಾನದ ಮೇಲೆ ಹೆಚ್ಚಾಗ್ತಾ ಹೋಯಿತು. ನಮ್ಮ ನಾಗರಿಕರಿಗೆ ರಕ್ಷಣೆ ಕೊಡದೇ ಇದ್ರೆ ನಮ್ಮ ಸೇನೆ ನಿಮ್ಮ ನೆಲಕ್ಕೆ ಬರುತ್ತೆ, ಅಲ್ಲಿ ನಮ್ಮವರಿಗೆ ನಾವೇ ರಕ್ಷಣೆ ಕೊಡ್ತೀವಿ ಅಂತ ಚೈನಾ ಹೇಳೋದಕ್ಕೆ ಶುರು ಮಾಡ್ತು. ಇನ್ನು ಈಗ ಪಾಕಿಸ್ತಾನಕ್ಕೆ ಚೈನಾದ ಫಂಡಿಂಗ್ ಅಂತೂ ಬೇಕೇ ಬೇಕು. ಚೈನಾ ತನ್ನ ಬೆಲ್ಟ್ ಅಂಡ್ ರೋಡ್ ಅನ್ನು ನಿಲ್ಲಿಸಿಬಿಟ್ರೆ
ಪಾಕಿಸ್ತಾನ ಭಿಕ್ಷೆ ಎತ್ತೋದಕ್ಕೆ ಕೂಡ ಲಾಯಕ್ಕಿಲ್ಲದಂತಾಗಿ ಹೋಗುತ್ತೆ. ಇನ್ನು ಚೈನಾ ಈಗಾಗಲೇ ಕೊಟ್ಟಿರೋ ಸಾಲಕ್ಕೆ ಗ್ವಾದಾರ್ ಬಂದರನ್ನ ನಮಗೆ ಬರ್ಕೊಡಿ ಅಂತ ಕೇಳ್ತಾ ಇದೆ. ಪಾಕಿಸ್ತಾನದ ಒಳಗೆ ಸೇನಾ ನೆಲೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೇಳ್ತಾ ಇದೆ. ಜೊತೆಗೆ ಪಾಕಿಗಳಿಗೆ 40 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಕೊಡೋ ಆಮಿಷವನ್ನು ಕೂಡ ಇಲ್ಲಿ ಚೈನಾ ಒಡ್ಡಿದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಮಗದಷ್ಟು ಆರ್ಥಿಕ ಸಹಾಯ ಕೂಡ ಚೈನಾದಿಂದ ಬೇಕಾಗಿದೆ. ಇದೆಲ್ಲ ಆಗಬೇಕು ಅಂದ್ರೆ ಚೈನಾನ ಪಾಕಿಸ್ತಾನ ಖುಷಿ ಪಡಿಸಬೇಕು. ಅದು ಹೇಗೆ ಅಂದರೆ ಭಯೋತ್ಪಾದಕರ ವಿರುದ್ಧ ನೋಡಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತೋರಿಸಬೇಕು. ಇದಕ್ಕಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಬಾಂಬಿಂಗನ್ನು ಮಾಡಿದೆ. ಆದರೆ ಅಲ್ಲಿ ಸಾವಿಗೀಡಾಗಿರೋದು ಭಯೋತ್ಪಾದಕರಲ್ಲ, ಬದಲಿಗೆ ಅಮಾಯಕ ಜನ. ಗೆಳೆಯರೆ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಬಾಂಬ್ಗಳನ್ನು ಹಾಕ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಪೂರ್ವ ಅಫ್ಘಾನಿಸ್ತಾನದ ಭಾಗದಲ್ಲಿ ಪಾಕಿಸ್ತಾನ ವೈಮಾನಿಕ ದಾಳಿಯನ್ನು ಮಾಡಿತ್ತು. ಆಗಲೂ ಕೂಡ ಅಲ್ಲಿ ಸಾವಿಗೀಡಾಗಿದ್ದದ್ದು ಸಾಮಾನ್ಯ ಜನಾನೇ ಹೊರತು TTP ಉಗ್ರರಲ್ಲ. ಇನ್ನು ಈ ಬಾರಿ ಪಾಕಿಸ್ತಾನದ ದಾಳಿ ನಡೆದ ಸಂದರ್ಭ ಕೂಡ ಅಫ್ಘಾನಿಸ್ತಾನದ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆಗಿ ನೇಮಕಗೊಂಡಿರುವ ಮೊಹಮ್ಮದ್ ಸಿದ್ದಿಕಿ ಮೊನ್ನೆ ಕಾಬೂಲ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇತ್ತೀಚೆಗಷ್ಟೇ ಅಲ್ಲಿನ ವಲಸೆ ಸಚಿವ ಖಲೀಲ್ ಹಕ್ಕಾನಿ ಐಸಿಸ್ ಉಗ್ರರ ದಾಳಿಯಲ್ಲಿ ಸಾವಿಗೀಡಾದ. ಆ ಸಾವಿಗೊಂದು ಸಂತಾಪವನ್ನು ಸೂಚಿಸ್ತಾ ಅಫ್ಘಾನಿಸ್ತಾನದ ಜೊತೆಗಿನ ಪಾಕಿಸ್ತಾನದ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಮಾತುಕತೆಗಳನ್ನು ಮಾಡೋದು ಈ ಸಿದ್ದಿಕಿ ಭೇಟಿಯ ಪ್ರಮುಖ ಉದ್ದೇಶ. ಆತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿಯನ್ನ ಭೇಟಿ ಮಾಡಿದ್ದಾರೆ. ಆನಂತರ ಅಲ್ಲಿನ ಗೃಹ ಸಚಿವ ಹಾಗೂ ಖಲೀಲ್ ಹಕ್ಕಾನಿಯ ಸಂಬಂಧಿ ಕೂಡ ಆಗಿರುವ ಸಿರಾಜುದ್ದೀನ್ ಹಕ್ಕಾನಿಯನ್ನ ಭೇಟಿ ಮಾಡಿ ಆತನ ಚಿಕ್ಕಪ್ಪ ಖಲೀಲ್ ಹಕ್ಕಾನಿಯ ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ವೈಮನಸ್ಯಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಳ್ಳೋ ಬಗ್ಗೆ ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ. ಆತ ಇನ್ನು ಕಾಬೂಲಿಂದ ಪಾಕಿಸ್ತಾನಕ್ಕೆ ಬಂದೇ ಇರಲಿಲ್ಲ. ಅಷ್ಟರಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ನೆಲದ ಮೇಲೆ ಬಾಂಬ್ಗಳನ್ನು ಹಾಕಿದೆ. ಇದು ಒಂದು ಬಾಯಲ್ಲಿ ಶಾಂತಿ ಸಂಧಾನದ ಮಾತಾಡ್ತಾ ಆಡ್ತಾ ಬೆನ್ನಿಗೆ ಚೂರಿ ಹಾಕುವ ಪಾಕಿಸ್ತಾನದ ಬುದ್ಧಿಯನ್ನ ಮತ್ತೆ ಅನಾವರಣಗೊಳಿಸ್ತಾ ಇದೆ. ಹೀಗಾಗಿನೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ಅಬ್ಬರಿಸ್ತಾ ಇದೆ. ಈ ಹೀನಾಯ ಹಾಗೂ ಹೇಡಿ ಕೃತ್ಯವನ್ನ ಅಫ್ಘಾನಿಸ್ತಾನ ಕ್ಷಮಿಸೋದಿಲ್ಲ ಹಾಗೂ ದಾಳಿಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಗೆಳೆಯರೆ, ಇಲ್ಲಿ ಚೈನಾನ ಖುಷಿ ಪಡಿಸೋದಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಒಂದು ದಾಳಿ ಮಾಡಿ ಅಲ್ಲಿನ ನಾಗರಿಕರನ್ನು ಕೊಂದು ಹಾಕಿರೋದಿದೆಯಲ್ಲ, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಒಂದು ದೇಶದ ಮೇಲೆ ದಾಳಿ ನಡೆಸೋದು ಆ ದೇಶದ ಸಾರ್ವಭೌಮತ್ವದ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಲ್ಲೇನೋ ಇವರು ಉಗ್ರರನ್ನು ಕೊಂದು ಹಾಕಿದ್ರೆ ಅದಕ್ಕೊಂದು ಸಮರ್ಥನೆ ಆದರೂ ಇರ್ತಾ ಇತ್ತು. ಆದರೆ ಕೊಂದು ಹಾಕಿರೋದು ಹೆಂಗಸರು ಮತ್ತು ಮಕ್ಕಳನ್ನ. ನಾಗರಿಕ ವಸತಿ ಮೇಲೆ ದಾಳಿ ಮಾಡೋದಿದೆ ನೋಡಿ, ಅದನ್ನ ಯಾವ ದೇಶನೇ ಮಾಡಿದ್ರು ಅಂತಾರಾಷ್ಟ್ರೀಯ ಸಮುದಾಯ ಗಟ್ಟಿ ದನಿಯಲ್ಲಿ ಅದನ್ನ ಖಂಡಿಸಬೇಕು. ಈಗ ಲೆಬನಾನ್ನಲ್ಲಿ ಗಾಜಾದಲ್ಲಿ ಇಸ್ರೇಲ್ ಉಗ್ರರ ವಿರುದ್ಧ ನಡೆಸ್ತಾ ಇದ್ದ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಸಾರ್ವಜನಿಕರು ಸಾವಿಗೀಡಾದರು ಅನ್ನೋದೇ ಅಲ್ವಾ ದೊಡ್ಡ ಮಟ್ಟದ ಖಂಡನೆಗೆ ಕಾರಣ ಆಗಿದ್ದು. ಈಗ ಅದೇ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ ಅಂದ್ರೆ ಅದು ಕೂಡ ಖಂಡನಾರ್ಹ ಕೃತ್ಯನೇ ಅಲ್ವಾ. ಇನ್ನು ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಈ ಬಾರಿ ಮುಟ್ಟಿ ನೋಡಿಕೊಳ್ಳೋ ಥರದ ಉತ್ತರವನ್ನು ಖಂಡಿತ ಕೊಡುತ್ತೆ. ಈಗಾಗಲೇ ಪಾಕಿಸ್ತಾನ ಭಯೋತ್ಪಾದಕರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ತಾಲಿಬಾನಿಗಳನ್ನು ಕೆಣಕಿರುವುದು ಪಾಕಿಸ್ತಾನದ ಖೈಬರ್ ಪ್ರಾಂತದಲ್ಲಿ ಮತ್ತಷ್ಟು ಸ್ಫೋಟಗಳಿಗೆ ಉಗ್ರ ಕೃತ್ಯಗಳಿಗೆ ಆಹ್ವಾನ ಕೊಟ್ಟಂತಾಗ್ತಾ ಇದೆ. ಇಷ್ಟರಲ್ಲೇ ಪಾಕಿಸ್ತಾನದಲ್ಲಿ ICC ಚಾಂಪಿಯನ್ಸ್ ಟ್ರೋಫಿ ನಡಿಬೇಕಿದೆ. ಆ ಪಂದ್ಯಾವಳಿಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಫ್ಘಾನಿಸ್ತಾನವನ್ನ TTPಯನ್ನ ಪಾಕಿಸ್ತಾನ ಕೆಣಕಿದೆ. ಅಕಸ್ಮಾತ್ ಅವರೇನಾದರೂ ರಿವೆಂಜಿಗೆ ಬಿದ್ದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಖಂಡಿತ ಪಾಕಿಸ್ತಾನಕ್ಕಿದ್ದಂತೆ ಕಾಣ್ತಾ ಇಲ್ಲ. ಇಲ್ಲಿ ತುಂಬ ಕಾಮಿಡಿ ಅನ್ಸೋದೇನು ಅಂದರೆ ಅಫ್ಘಾನಿಸ್ತಾನದಿಂದ ಅಮೆರಿಕ ಎದ್ದು ಹೋಗೋದನ್ನು ಅವತ್ತು ಅತಿ ಹೆಚ್ಚು ಸಂಭ್ರಮಿಸಿದ್ದು ಇದೇ ಪಾಕಿಸ್ತಾನ. ಅಲ್ಲಿ ಯಾರು ಪ್ರಧಾನಿ ಆಗಬೇಕು, ಯಾರು ಸರ್ವೋಚ್ಚ ನಾಯಕ ಆಗಬೇಕು, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಸಿಗಬೇಕು ಅನ್ನೋದನ್ನು ಖುದ್ದು ISI ಮುಖ್ಯಸ್ಥ 3 ದಿನ ಅಫ್ಘಾನಿಸ್ತಾನದಲ್ಲಿ ಕೂತು ಡಿಸೈಡ್ ಮಾಡಿ ಅಧಿಕಾರವನ್ನು ಹಂಚಿ ಬಂದಿದ್ದ. ಅವತ್ತು ಇದೇ ಅಫ್ಘನ್ ಮುಜಾಹಿದ್ದೀನ್ಗಳನ್ನು ಬಳಸ್ಕೊಂಡು ಭಾರತದ ಮೇಲೆ ದಾಳಿ ಮಾಡಿಸಬಹುದು ಅನ್ನೋ ಕನಸನ್ನು ಪಾಕಿಸ್ತಾನ ಕಾಣ್ತಾ ಇತ್ತು. ಆದರೆ ಅವರ ಕನಸೇ ಇವತ್ತು ದುಸ್ವಪ್ನವಾಗಿದೆ. ಅಫ್ಘಾನಿಸ್ತಾನ ಭಾರತದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡಿದೆ. ಭಾರತ ಅಫ್ಘನರಿಗೆ ಬೇಕಾದ ನೆರವನ್ನು ಕೊಡ್ತಾ ಇದೆ. ಅವರಿಗೆ ಆಹಾರ ಔಷಧಗಳನ್ನು ಭಾರತ ಸರಬರಾಜು ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ತನ್ನದೇ ರಕ್ತದ ಮೇಲೆ ಬಾಂಬ್ ಹಾಕಿ ಅಲ್ಲಿನ ಜನರನ್ನು ಕೊಲ್ಲೋದಿಕ್ಕೆ ಹೋಗ್ತಾ ಇದೆ. ಅರೆ ಈಗೇನಾಯಿತು, ತೆರೆ ಮೇರೆ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ.
ಇನ್ನಾದರೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನದ ಈ ನರಮೇಧದ ಬಗ್ಗೆ ಒಂದು ಖಂಡನ ಹೇಳಿಕೆಯನ್ನು ಕೊಡುತ್ತಾ ಇಸ್ಲಾಮಿಕ್ ದೇಶಗಳು ಇನ್ನೂ ಒಂದು ಇಸ್ಲಾಮಿಕ್ ದೇಶದ ನಾಗರಿಕರ ಹತ್ಯೆಯನ್ನು ಖಂಡಿಸತ್ವ ಕಾದು ನೋಡಬೇಕು. ಇದು ಗೆಳೆಯರೆ ಪಾಕಿಸ್ತಾನ ಆಫ್ಘನಿಸ್ತಾನದ 48 ನಾಗರಿಕರನ್ನು ಕೊಂದು ಹಾಕಿದ ಅಮಾನವೀಯ ಘಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.